ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅವಮಾನ ವಿಚಾರವಾಗಿ ದಲಿತ ಮುಖಂಡರಿಂದ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ. ಅಂಬೇಡ್ಕರ್ ವಿಚಾರದಲ್ಲಿ ಸಚಿವ ಸುಧಾಕರ್ ರಾಜಕೀಯ ಮಾಡುತ್ತಿದ್ದಾರೆ. ಸಂಸದ ಸುಧಾಕರ್ ಸಚಿವರ ಮೇಲೆ ನೇರ ಆರೋಪ ಮಾಡಿದ್ದು ದುರುದ್ದೇಶದಿಂದ ರಾಜಕೀಯ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಿತಿ ಒಪ್ಪಿಕೊಂಡ ಮೇಲೆ ಸಹಜವಾಗಿ ಆಗಬೇಕಿತ್ತು. ಈಗಿನ ಸರ್ಕಾರದಲ್ಲಿ ಎಸ್ಸಿ ಸುಧಾಕರ್ ಸರ್ಕಾರ ಶಾಲೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಮಾಡುತ್ತಿದ್ದಾರೆ. ಇದೇ ದುರುದ್ದೇಶದಿಂದ ಸಚಿವ ಸುಧಾಕರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಬಿಡ್ತಾ ಇಲ್ಲ. ಇದರ ಹಿಂದೆ ಕಾಣದ ಕೈಗಳು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಇದ್ದು, ನಾನು ಹಿಂದೆ ಮುಂದೆ ಮಾತನಾಡುವುದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಎಂಸಿ ಸುಧಾಕರ್ ಆರೋಪ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಅಲ್ಲಿನ ಸಮಿತಿನೇ ಒಪ್ಕೊಂಡ ಮೇಲೆ ಅದು ಸಹಜವಾಗಿ ಆಗಬೇಕಾಗಿತ್ತು. ಅಲ್ಲಿನ ಹಂತದಲ್ಲೇ ಆಗಬೇಕಾಗಿತ್ತು. ಅದರ ಹೊರತಾಗಿ ಕೂಡ ಹಿಂದಿನ ಸರ್ಕಾರ ಮಾನ್ಯ ಕೃಷ್ಣಾರೆಡ್ಡಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ BA ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ಮಾನ್ಯ MCA ಸುಧಾಕರ್ ಅವರು ಶಾಸಕರಾದ ಮೇಲೆ ಯಾರು ದಾನಿಗಳು ಕೊಟ್ಟಿದ್ರು ಆ ಜಮೀನನ್ನ, ಅದರಲ್ಲಿ ಅವರು ಸ್ವಂತ ಟ್ರಸ್ಟಿಗೆ ಈಗಾಗಲೇ 30 ಗುಂಟೆನೋ 35 ಗುಂಟೆನೋ ಒಂದು ಟ್ರಸ್ಟ್ ಇಟ್ಕೊಂಡು ಶಾಲೆ ರನ್ ಮಾಡ್ತಾ ಇದ್ದಾರೆ. ಈಗ ಬಹುಶಃ ಅವ್ರ ಉದ್ದೇಶ ನನಗೆ ಅನೇಕರು ಹೇಳಿರೋ ಹಾಗೆ ಆ ಸರ್ಕಾರಿ ಶಾಲೆಯ ಜಮೀನನ್ನು ಕೂಡ ಅದನ್ನು ಕೂಡ ವಶಪಡಿಸ್ಕೋಬೇಕು ಈ ಒಂದು ಅವರ ಖಾಸಗಿ ಟ್ರಸ್ಟಿಗೆ ಅನ್ನುವಂಥದ್ದು ಅವರ ದುರುದ್ದೇಶ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದರ ಹಿಂದೆ ಇರ್ತಕ್ಕಂಥ ದುರುದ್ದೇಶ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವ್ರ ಪಾರ ನಮ್ಮ ಹೋರಾಟಗಾರರು ಹೇಳ್ತವ್ರೆ, ಕಾಣದ ಕೈಗಳು ಯಾರು? ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ. ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ, ನೇರ ಅಷ್ಟೇ ನಮಗೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಂಡು ಸುಧಾಕರ್ ಅವರು ಇವತ್ತು MLA ಆಗಿದ್ದಾರೆ ಅಂದರೆ ಅನೇಕರು ಇವತ್ತು ದೀನದಲಿತರು ಅವರು ಮತ ಕೊಟ್ಟಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನು ಅಲ್ಲೇ ಉಳಿಸುವಂಥ ಕೆಲಸ ಮಾಡಿ ಅದನ್ನು ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಂದ ಎರಡ 100 ಉದಾಹರಣೆಗಳು ಕೊಡ್ತೀನಿ ನಾನು. ಈ ಸರ್ಕಾರ ಇಂಥ ನನ್ನ ಹೆಸರು ವಿಜಯ ನರಸಿಂಹ ಅಂತ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಚಿಂತಾಮಣಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಈ ಪ್ರತಿಭಟನೆ ಮಾಡಬೇಕಾದ್ರೆ ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ನಾವು ಸುಮಾರು 5 ತಿಂಗಳುಗಳಿಂದ ಈ ಜಿಲ್ಲಾಡಳಿತ ಮತ್ತು ಅಲ್ಲಿನ ತಾಲೂಕು ಆಡಳಿತದ ಗಮನ ಸೆಳೆದರೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ವಿಶ್ವಮಾನವ ಅಂತಲೇ ಕರೆಯಲ್ಪಡ್ತಕ್ಕಂಥ ಅಂಬೇಡ್ಕರ್ ಅವ್ರಿಗೆ ಏನು ಜ್ಞಾನ ಸಂಪತ್ತು, ಜ್ಞಾನ ಸಂಕೇತ ಅಂತ ಇಡೀ ವಿಶ್ವವೇ ಕೊಂಡಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅವ್ರಿಗೆ ಅವಮಾನ ಮಾಡ್ತಾ ಇರೋದನ್ನು ನಾವು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮ್ಮ ಒಕ್ಕತ್ತು ಏನಪ್ಪ ಅಂತ ಹೇಳಿದ್ರೆ, ಏನು ಅಲ್ಲಿ ಶೀತಲಗೊಂಡಿರ್ತಕ್ಕಂಥ ಶಾಲೆಯನ್ನು ಅಲ್ಲಿರ್ತಕ್ಕಂಥ ಒಂದು ಸೇವಾ ಟ್ರಸ್ಟು ಲಿಯೋ ಕ್ಲಬ್ ಆಫ್ ಮಾರ್ಗ ಅನ್ನೋರು ಅದನ್ನು ದತ್ತು ಪಡೆದು ದತ್ತು ಯೋಜನೆಯಲ್ಲಿ ಆ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಆ ಕ್ರಿಯಾ ಯೋಜನೆಯಲ್ಲೇ ಸಹ ಅನುಮತಿ ಸಹ ಪಡೆದಿರ್ತಾರೆ ಪುತ್ಥಳಿಯನ್ನು ಇಡೋದಕ್ಕೆ. ಅದರಂತೆ ಅಲ್ಲಿ ಪುತ್ಥಳಿ ಇಡಲು ಕೊನೆ ಹಂತದಲ್ಲಿ ಬಂದಂಥ BO ಅವರು ಆ ಅನುಮತಿಯನ್ನು ರದ್ದು ಮಾಡಿ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡೋದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತೇಳ್ಬಿಟ್ಟು ಅವರು ದೌರ್ಜನ್ಯ ಮಾಡಿರ್ತಾರೆ. ಅದನ್ನು ಖಂಡಿಸಿ ನಾವು ಕಾನೂನು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಅನಾಮಧೇಯರು ರಾತ್ರಿ ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ಅಲ್ಲಿ ಪುತ್ಥಳಿ ಇಡ್ತಾರೆ. ಆದರೆ ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಅದು ಅನಧಿಕೃತವಾಗಿರಲಿ ಅಥವಾ ಅಧಿಕೃತವಾಗಿರಲಿ, ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಸಂಪತ್ತು, ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ಈ ದೇಶದ ಆಡಳಿತದ ಏನು ನಡೀತಾ ಇದೆ ಅದೆಲ್ಲ ಸಂವಿಧಾನ ಚೌಕಟ್ಟಲ್ಲೇ ನಡೀತಕ್ಕಂಥ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಂಥ ವ್ಯಕ್ತಿಗಳು, ಈ ದೇಶದ ಸರ್ವ ಜನಾಂಗ ಮತ್ತು ಸಮಾನತೆಗಾಗಿ ಹೋರಾಡಿದಂಥ ವ್ಯಕ್ತಿಗಳು. ಅದು ಯಾವುದೇ ರೀತಿಯಲ್ಲಾಗಿರಲಿ ಅದನ್ನು ಅಧಿಕೃತಗೊಳಿಸಿ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಒಳಪಡಬೇಕು ಅಂತ
ನಾವೇನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಇದನ್ನು ಕೂಡಲೇ ಈ ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಈಡೇರಿಸಬೇಕು. ಇಲ್ಲ ಅಂದರೆ ಇದನ್ನು ನಾವು ಏನು ಬಜೆಟ್ ಅಧಿವೇಶನ ನಡೀತಾ ಇದೆ ಅಲ್ಲಿವರೆಗೂ ನಾವು ಕಾಲ್ನಡಿಗೆ ಜಾಥಾ ಕೂಡ ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೀವಿ. ಏನು ಇದನ್ನು ಇತ್ಯರ್ಥ ಮಾಡದೇ ಇದ್ದ ಪಕ್ಷದಲ್ಲಿ ಆ ಹೋರಾಟವನ್ನು ಸಹ ಕಾರ್ಯರೂಪಕ್ಕೆ ತರೋದಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಂದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ವಿಜಯ ನರಸಿಂಹ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ.